ನಿಮ್ಮ ಮೊಬೈಲ್ ಫೋನ್ನಲ್ಲಿ ವಿ ಪಿ ಎನ್ನನ್ನು ನೀವು ಬಳಸ್ತಾ ಇದ್ದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಇದರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ವಿ ಪಿ ಎನ್ ಕಂಪ್ಲೀಟ್ ಡೀಟೇಲ್ಸ್. ವಿ ಪಿ ಎನ್ ಅಂದರೆ ಏನು, ವಿ ಪಿ ಎನ್ ಬಳಸೋದ್ರಿಂದ ಲಾಭ ಮತ್ತು ನಷ್ಟ ಏನಿದೆ, ರೈಟ್. ಸೊ ವಿ ಪಿ ಎನ್ ಡೇಂಜರಾ, ಸೊ ಸ್ಪೆಷಲಿ ಫ್ರೀ ವಿ ಪಿ ಎನ್ ಅಪ್ಲಿಕೇಶನ್ಸ್ಗಳು ಏನು ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ, ರೈಟ್. ಸೊ ದಟ್ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ, ಫುಲ್ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆ ಗೊತ್ತಿಲ್ಲ ವಿ ಪಿ ಎನ್ ಅಂದರೆ ಏನು, ಸೊ ವಿ ಪಿ ಎನ್ ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಹೇಳ್ತಾರೆ ಇದಕ್ಕೆ, ರೈಟ್. ಸೊ ಬೇಸಿಕಲಿ ಇದೇನು ಮಾಡುತ್ತೆ ಅಂತಂದರೆ ಕೆಲಸನ ವಿ ಪಿ ಎನ್ ಅಪ್ಲಿಕೇಶನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಐ ಪಿ ಅಡ್ರೆಸ್ಸನ್ನು ಹೈಡ್ ಮಾಡುತ್ತೆ, ರೈಟ್. ಸ್ಪೆಷಲಿ ನೀವೇನು ಪಬ್ಲಿಕ್ ನೆಟ್ವರ್ಕನ್ನು ಯೂಸ್ ಮಾಡ್ತಿರ್ತೀರ, ಲೈಕ್ ಪಬ್ಲಿಕ್ ವೈಫೈ ಆಗಿರಲಿ, ಯಾವುದೇ ಒಂದು ವೆಬ್ಸೈಟ್ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಅಂಥ ಸಮಯದಲ್ಲಿ ನಿಮ್ಮ ಒಂದು ಐ ಪಿ ಅಡ್ರೆಸ್ ಏನಿರುತ್ತೆ, ಐ ಪಿ ಅಡ್ರೆಸ್ ಅಂತಂದರೆ ನಿಮ್ಮೊಂದು ಎಕ್ಸಾಕ್ಟ್ ಲೊಕೇಶನ್ನು, ಅಂದರೆ ಲೈಕ್ ಈ ಫಾರ್ ಎಕ್ಸಾಂಪಲ್ ನೀವು ವಿತೌಟ್ ವಿ ಪಿ ಎನ್ ಸರ್ಚ್ ಮಾಡಿದ್ರೆ ನಿಮ್ದೇನಿದೆ ಲೊಕೇಶನ್ ಗೊತ್ತಾಗುತ್ತೆ. ವೆಬ್ಸೈಟ್ ಯಾವ ವೆಬ್ಸೈಟ್ ವಿಸಿಟ್ ಮಾಡ್ತೀರ ವೆಬ್ಸೈಟ್ನಲ್ಲಿ ಕೆಳಗಡೆ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮಗೆ ಲೊಕೇಶನ್ ಕಾಣಿಸುತ್ತೆ, ಎಲ್ಲಿಂದ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು, ರೈಟ್. ಸೊ ಅದು ವಿ ಪಿ ಎನ್ನಲ್ಲಿ ಯೂಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ಹೈಡ್ ಮಾಡುತ್ತೆ, ರೈಟ್. ಸೊ ಇದೇ ಕಾರಣಕ್ಕಾಗಿಯೇ ಏನಂತಂದರೆ ಪ್ರೈವೇಸಿ, ಲೈಕ್ ಏನು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಹೇಳ್ತಾರೆ ವಿ ಪಿ ಎನ್ ಅಂತಂದರೆ, ರೈಟ್. ಸೊ ಇದನ್ನು ಯೂಸ್ ಮಾಡೋದ್ರಿಂದ, ವಿ ಪಿ ಎನ್ ಯೂಸ್ ಮಾಡೋದರಿಂದ ನಿಮಗೆ ಏನು ಲಾಭಗಳು, ಬೆನಿಫಿಟ್ ಏನಿರುತ್ತೆ ಅಂತ ನೀವು ತಿಳ್ಕೊಳ್ಳಿದ್ರಲ್ಲಿ ಫಸ್ಟು. ಆಮೇಲೆ ಸೆಕೆಂಡಲ್ಲಿ ನಾವು ಇದರ ಒಂದು ನೆಗೆಟಿವ್ಗಳನ್ನು ಕೂಡ ನೋಡೋಣ. ಪಾಸಿಟಿವ್ ಏನು ಅಂತಂದರೆ ಪ್ರೈವೇಸಿ ಹೆಚ್ಚಾಗುತ್ತೆ ಇದರಲ್ಲಿ, ರೈಟ್. ನೀನು ಅದೇ ನಾನು ಹೇಳಿದ್ನಲ್ಲ, ಆದರೆ ಒಂದು ಐ ಪಿ ಅಡ್ರೆಸ್ ಏನಿದೆ ನೀವು ಕಂಪ್ಲೀಟಾಗಿ ಹೈಡ್ ಮಾಡ್ಬೋದು, ರೈಟ್. ಆಮೇಲೆ ಪಬ್ಲಿಕ್ ವೈಫೈ ಆಗಿರಲಿ, ಪಬ್ಲಿಕ್ ವೈಫೈಯಲ್ಲೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು, ವಿಚ್ ಈಸ್ ಪಬ್ಲಿಕ್ ವೈಫೈ ಯೂಸ್ ಮಾಡ್ತಾ ಇದ್ದರೆ ನೀವು ಏನು ಬ್ರೌಸ್ ಮಾಡ್ತೀರ ವೈಫೈ ಅವರು ಕೂಡ ಅದನ್ನು ನೋಡ್ಬೋದು. ಎಸ್, ನೀವೇನು ಪಬ್ಲಿಕ್ ವೈಫೈ ಯೂಸ್ ಮಾಡ್ತಾ ಇದ್ದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಪಿ ಜಿಯಲ್ಲಿ ಇರ್ತೀರಾ, ಎಲ್ಲೋ ಇದರಲ್ಲಿ ಇರ್ತೀರಾ, ನಿಮ್ಮ ಓನರ್ ವೈಫೈಯನ್ನು ಯೂಸ್ ಮಾಡ್ತೀರ ಅಂತ ಅಂದ್ಕೊಳ್ಳಿ. ನೀವೇನೇನೆಲ್ಲ ಸರ್ಚ್ ಮಾಡ್ತಾ ಇದ್ದೀರಾ, ಯಾವ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದು ಕೂಡ ನಿಮ್ಮ ಓನರಿಗೆ ಗೊತ್ತಾಗುತ್ತೆ. ಓನರ್ ನೋಡ್ಬೋದು ಬೇಕಾದರೆ ನೀವು ಯಾವ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದನ್ನು. ಅಂದರೆ ಒಳಗಡೆ ಏನು ಸರ್ಚ್ ಮಾಡಿದರೆ ಒಳಗಡೆ ಏನು ಮಾಡಿದ್ದೀರಾ ಅನ್ನೋದು ಗೊತ್ತಾಗೋದಿಲ್ಲ, ಬಟ್ ಆದರೆ ನೀವು ಯಾವ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದು ಕೂಡ ಅವ್ರು ಚೆಕ್ ಮಾಡ್ಬೋದು, ಯಾಕಂದರೆ ಅವ್ರು ನೆಟ್ವರ್ಕ್ ಪ್ರೊವೈಡರ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಕೀಪ್ ಇನ್ ಮೈಂಡ್ ಏನು ಸರ್ಚ್ ಮಾಡ್ತೀರಾ ಏನು ಅಂದ್ಬಿಟ್ಟು. ಅದೇ ಕಾರಣಕ್ಕೋಗಿ ಪಬ್ಲಿಕ್ ಸರ್ವರ್ ಯೂಸ್ ಮಾಡ್ತಿರ್ಬೇಕಾದ್ರೆ, ವೈಫೈ ಯೂಸ್ ಮಾಡ್ತಿರ್ಬೇಕಾದ್ರೆ ಈ ಯು ಪಿ ಎನ್ ಯೂಸ್ ಮಾಡಿದ್ರೆ ನಿಮಗೆ ಅವ್ರಿಗೆ ಗೊತ್ತಾಗೋದಿಲ್ಲ, ಅಂದರೆ ಯಾವ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರಿ, ಯಾವ ವೆಬ್ಸೈಟ್ನ ಸರ್ಚ್ ಮಾಡಿದ್ರೆ ಅಂದ್ಬಿಟ್ಟು, ಯಾಕಂದರೆ ಅದು ಹೈಡ್ ಇನ್ಕ್ರಿಪ್ಟೆಡ್ ಇರುತ್ತೆ, ರೈಟ್. ಸೊ ಅದೇ ಕಾರಣಕ್ಕಾಗಿ ವಿ ಪಿ ಎನ್ ಇದು ಲಾಭ ಇರುತ್ತೆ ಯಾವುದರಲ್ಲಿ, ಪಬ್ಲಿಕ್ ವೈಫೈ ಯೂಸ್ ಮಾಡಬೇಕಾದ್ರೆ, ವೆಬ್ಸೈಟ್ ಸರ್ಚ್ ಮಾಡಬೇಕಾದ್ರೆ, ರೈಟ್. ಕೆಲವು ವೆಬ್ಸೈಟ್ನ ರಿಸ್ಟ್ರಿಕ್ಷನ್ ಇರುತ್ತೆ, ಸೊ ಅಂಥ ವೆಬ್ಸೈಟ್ ರಿಸ್ಟ್ರಿಕ್ಷನ್ ಇರುತ್ತೆ. ಆ ರಿಸ್ಟ್ರಿಕ್ಷನ್ ವೆಬ್ಸೈಟ್ಗಳನ್ನ ನೀವು ಇದರಲ್ಲಿ ಈ ಒಂದು ಯು ಪಿ ಎನ್ ಯೂಸ್ ಮಾಡಿದ್ರೆ ಅದನ್ನು ಆ್ಯಕ್ಸಸ್ನ ಮಾಡ್ಬೋದು, ರೈಟ್. ಸೊ ಸುಮಾರು ವೆಬ್ಸೈಟ್ಗಳು ಏನು ಮಾಡುತ್ತೆ ಅಂದರೆ ನೀವೇನು ಸರ್ಚ್ ಮಾಡ್ತೀರಾ, ಸರ್ಚ್ ಮಾಡಿದಾಗ ನಿಮ್ಮ ಆನ್ಲೈನ್ ಟ್ರ್ಯಾಕಿಂಗ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ನೀವೇನು ವೆಬ್ ಬ್ರೌಸ್ ಮಾಡಿಬಿಟ್ಟು ತಿರ್ಗಾ ಬ್ಯಾಕ್ ಬಂದಿರ್ತೀರ, ಬಟ್ ಆದರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ, ರೈಟ್. ಸೊ ಏನಕ್ಕಂತಂದರೆ ನಿಮ್ಮ ಒಂದು ಡೇಟಾ ಏನಿರುತ್ತೆ ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕೆ, ಅಂದರೆ ನೀವೇನು ನಿಮ್ಮ ಆ್ಯಕ್ಟಿವಿಟೀಸ್ ಏನಿರುತ್ತೆ ಸೊ ಅದನ್ನು ನೀವು ಏನು ಸರ್ಚ್ ಮಾಡ್ತೀರ ಏನು ಬೇಸ್ಡ್ ಆನ್ ದ್ಯಾಟ್ ಅವರು ನಿಮಗೆ ಆ್ಯಡನ್ನು ಶೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಷ್ಟೇ, ಇನ್ನೇನಿಲ್ಲ, ರೈಟ್. ಸೊ ಅದಕ್ಕೋಸ್ಕರ ಅವರು ನಿಮ್ಮ ಒಂದು ಡೇಟಾನ ಸೇವ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಂಥ ಒಂದು ಬ್ರೌಸನ್ನು ಯೂಸ್ ಮಾಡಬೇಕಾದ್ರೆ ಅವಾಗ ನೀವು ಯು ಪಿ ಎನ್ ಯೂಸ್ ಮಾಡಿದ್ರೆ ನೆಕ್ಸ್ಟು ಏನಿದೆ ಅಂತಂದರೆ ಅವರು ನಿಮ್ಮ ಒಂದು ಟ್ರ್ಯಾಕಿಂಗನ್ನು ಮಾಡೋಕ್ಕಾಗೋದಿಲ್ಲ, ರೈಟ್. ಸೊ ಇನ್ನು ಇದರಿಂದ ವಿ ಪಿ ಎನ್ ಬಳಸೋದ್ರಿಂದ ನೆಗೆಟಿವ್ ಏನಿದೆ, ನೆಗೆಟಿವ್ ಪಾಯಿಂಟ್ಸ್ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡನ್ನು ಕಡಿಮೆ ಆಗ್ಬೋದು, ಯಾಕಂದರೆ ಇದು ವಿ ಪಿ ಎನ್ ಸರ್ವರ್ ಥ್ರೂ ಮೂಲಕ ಹೋಗಿ ಯೂಸ್ ಮಾಡ್ತಿರ್ಬೇಕಾದ್ರೆ ನೀವೆಲ್ಲನೂ, ಸೊ ಅಲ್ಲಿ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಏನಿದೆ ಅದು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ, ರೈಟ್. ಆಮೇಲೆ ಇನ್ನೊಂದು ಸ್ಪೆಷಲಿ ಏನು ಹೇಳ್ತೇನೆ ಅಂದರೆ ಫ್ರೀ ವಿ ಪಿ ಎನ್ ಯೂಸ್ ಮಾಡೋರಿಗೆ, ಸುಮಾರು ವಿ ಪಿ ಎನ್ ಅಪ್ಲಿಕೇಶನ್ಸ್ಗಳಿವೆ. ಸೊ ಅದರಲ್ಲಿ ಯಾವುದಾದ್ರೂ ಫ್ರೀ ವಿ ಪಿ ಎನ್ ಯೂಸ್ ಮಾಡ್ತಾಯಿದ್ರೆ, ಅಂದರೆ ಕಡಿಮೆ ಟ್ರಸ್ಟೆಡ್ ಕಂಪ್ನಿ, ಅಂದರೆ ಅದು ಬ್ರ್ಯಾಂಡ್ ಅಲ್ಲದೆ ಇರುವಂಥದ್ದು ಅಂಥ ಒಂದು ಕಂಪ್ನಿಯ ವಿ ಪಿ ಎನ್ನನ್ನು ಯೂಸ್ ಮಾಡ್ತಾಯಿದ್ರೆ ಅದು ತುಂಬಾ ಡೇಂಜರು. ಫ್ರೀ ವಿ ಪಿ ಎನ್ನಲ್ಲಿ ನಿಮ್ಮ ಡೇಟಾ ಕಳುವಾಗುವಂಥ ಜಾಸ್ತಿ ಚಾನ್ಸಸ್ ಇರುತ್ತೆ. ಯಾಕಂದರೆ ವಿ ಪಿ ಎನ್ ಯೂಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಏನೇನು ಸರ್ಚ್ ಮಾಡ್ತೀರಾ, ನಿಮ್ಮ ಒಂದು ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದೆಲ್ಲನೂ ಅವ್ರ ಹತ್ರ ಸೇವ್ ಇರುತ್ತೆ. ಸೊ ಅದೇ ಡೇಟಾನ ಅವ್ರು ಬೇರೆಯವ್ರಿಗೆ ಸೇಲ್ ಮಾಡ್ಬೋದು. ಅದರಿಂದ ನಿಮಗೆ ಸೇಲ್ ಮಾಡಬೇಕು ಅಂತಂದರೆ ಲೈಕ್
ನಿಮಗೆ ಆ್ಯಡ್ಸ್ ತೋರ್ಸೋಕ್ಕೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ತೋರ್ಸೋಕ್ಕೆ. ಸೊ ಅದಕ್ಕೋಸ್ಕರ ಫ್ರೀ ವಿ ಪಿ ಎನ್ ಯೂಸ್ ಮಾಡ್ತಾಯಿದ್ರೆ ಮಾಡಲೇಬೇಡಿ, ನನ್ನ ಪ್ರಕಾರ ಮಾಡಲೇಬೇಡಿ. ಒಂದು ವೇಳೆ ಮಾಡಿದ್ರೂ ಕೂಡ ಒಂದು ಟ್ರಸ್ಟೆಡ್ ಕಂಪನಿಯ ವಿ ಪಿ ಎನ್ನನ್ನು ಯೂಸ್ ಮಾಡಿ. ಓಕೆ, ಮಾಡಿದ್ರೆ ಇಲ್ಲ ಅಂತಂದರೆ ವಿ ಪಿ ಎನ್ ಮಾಡುವಂಥ ಅವಶ್ಯಕತೆ ಇಲ್ಲ ಗೈಸ್. ಓಕೆ, ಆಮೇಲೆ ವಿ ಪಿ ಎನ್ ಕಂಟಿನ್ಯೂಸ್ಲಿ ಆನ್ ಇಡೋದ್ರಿಂದ ಬ್ಯಾಟ್ರಿ ಡ್ರೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಬ್ಯಾಟ್ರಿ ಏನಿದೆ ಜಾಸ್ತಿ ಡ್ರೇನ್ ಆಗುತ್ತೆ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ವಿ ಪಿ ಎನ್ ರನ್ ಆಗ್ತಾ ಇರುತ್ತೆ, ರೈಟ್. ಸೊ ಅದೇ ಕಾರಣಕ್ಕಾಗಿ ಬ್ಯಾಟ್ರಿ ಡ್ರೇನ್ ಆಗುವಂಥ ಚಾನ್ಸಸ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ, ರೈಟ್. ಇನ್ನು ಕೆಲವು ಆ್ಯಪ್ಗಳು, ನಿಮ್ಮ ಮೊಬೈಲಲ್ಲಿರುವಂಥ ಆ್ಯಪ್ಲಿಕೇಶನ್ಸ್ಗಳು, ವೆಬ್ಸೈಟ್ಸ್ಗಳು ಏನಿರುತ್ತೆ ಅವು ರಿಸ್ಟ್ರಿಕ್ಷನ್ ಮಾಡಿರುತ್ತೆ. ನೀವು ವಿ ಪಿ ಎನ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆ ಯೂಸ್ ಆಗೋದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಆಮೇಲೆ ಫಾರ್ ಎಕ್ಸಾಂಪಲ್ ನೀವು ಜಿಯೋ ಹಾಟ್ಸ್ಟಾರ್ ನೋಡಿ, ಜಿಯೋ ಹಾಟ್ಸ್ಟಾರ್ ಕೂಡ ಅಲೌ ಮಾಡೋದಿಲ್ಲ. ನೀವು ಯು ಪಿ ಎನ್ ಆನಲ್ಲಿದ್ದರೆ ಅದು ಓಪನ್ ಆಗೋದಿಲ್ಲ, ರಿಸ್ಟ್ರಿಕ್ಷನ್ ಆಗುತ್ತೆ. ಯಾಕಂದರೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಅವ್ರಿಗೆ ಬೇಕು, ಯಾಕಂದರೆ ಅದ್ರ ಮೇಲೇ ಅವ್ರು ನಿಮಗೆ ಆ್ಯಡ್ಸ್ ಎಲ್ಲ ತೋರಿಸ್ತಾರೆ. ಯಾವ ಸ್ಟೇಟಿಂದ ನೋಡ್ತಾ ಇದ್ದೀರಾ, ಯಾವ ದೇಶದಿಂದ ನೋಡ್ತಾ ಇರೋದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾದ್ರೇ ಅವ್ರು ನಿಮಗೆ ಆ್ಯಡ್ಸ್ ರಿಲೇಟೆಡ್ ಆ್ಯಡ್ಸ್ ತೋರಿಸೋಕ್ಕೆ ಸಾಧ್ಯ. ಸೊ ಅದೇ ಕಾರಣಕ್ಕಾಗಿ ಅವರು ವಿ ಪಿ ಎನ್ನನ್ನು ಬ್ಯಾನ್ ಮಾಡ್ತಾರೆ. ಅಂದರೆ ಆ ವಿ ಪಿ ಎನ್ ನೀವು ಆನಲ್ಲಿದ್ದರೆ ಅದು ಅಪ್ಲಿಕೇಶನ್ನೇ ಓಪನ್ ಆಗೋದಿಲ್ಲ, ಓಪನೇ ಆಗೋದಿಲ್ಲ. ಎಲ್ಲಿವರೆಗೂ ನೀವು ಯು ಪಿ ಎನ್ ಆಫ್ ಮಾಡೋದಿಲ್ವೋ ಅಲ್ಲಿವರೆಗೂ ಓಪನೇ ಆಗೋದಿಲ್ಲ ಅಪ್ಲಿಕೇಶನ್. ಸೊ ಅದೇ ಕಾರಣಕ್ಕಾಗಿ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಇದನ್ನು ರಿಸ್ಟ್ರಿಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಯು ಪಿ ಎನ್ ಯೂಸ್ ಮಾಡೋದ್ರಿಂದ ನೀವನ್ನ ಯೂಸ್ ಮಾಡೋದ್ರಿಂದ ಆ್ಯಕ್ಸಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಓಕೆ, ಸೊ ಇನ್ನು ಯೂಟ್ಯೂಬ್ ಮಾನಿಟೈಸೇಷನ್, ನೀವು ಯೂಟ್ಯೂಬರ್ ಆಗಿದ್ದರೆ, ಯೂಟ್ಯೂಬ್ ಮಾನಿಟೈಸೇಷನ್ ನಿಮ್ಮದು ಆನ್ ಇದ್ದರೆ, ಯೂಟ್ಯೂಬ್ನಿಂದ ನಿಮಗೆ ದುಡ್ಡು ಬರ್ತಾ ಇದ್ದರೆ, ರೈಟ್. ಸೊ ಅಂಥವರು ಏನಿದೆ ಯು ಪಿ ಎನ್ ಯೂಸ್ ಮಾಡಿದ್ರೆ ಹುಷಾರಾಗಿ ಯೂಸ್ ಮಾಡಿ. ಯಾಕಂತಂದರೆ ಸ್ಪೆಷಲಿ ನಿಮ್ಮ ಮಾನಿಟೈಸೇಷನ್ ಸಸ್ಪೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗತ್ತಂದರೆ ನೀವೇನು ವ್ಯೂಸ್ ತೊಗೊಳ್ಳೋಕ್ಕೆ, ಆಮೇಲೆ ಆ್ಯಡ್ಸ್ ಮ್ಯಾನಿಪುಲೇಟ್ ಮಾಡೋಕ್ಕೋಸ್ಕರ ಇದರ ವಿ ಪಿ ಎನ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಯೂಟ್ಯೂಬ್ ಪಾಲಿಸಿ ವಿರುದ್ಧವಾಗಿರುತ್ತೆ. ಅದು ನಿಮ್ಮ ಮಾನಿಟೈಸೇಷನ್ ಯಾವಾಗಾದರೂ ಸಸ್ಪೆಂಡ್ ಮಾಡ್ಬೋದು. ಯಾಕಂದರೆ ಯೂಟ್ಯೂಬ್ ಇವತ್ತಿನ ಕಾಲದಲ್ಲಿ ತುಂಬಾ ಎ ಐ ಕಾಲದಲ್ಲಿ ತುಂಬಾ ಇದೆ. ನಿಮ್ಮ ಒಂದು ತಪ್ಪನ್ನು ಹಿಡಿಯೋಕ್ಕೆ ತಕ್ಷಣ ಹಿಡಿತಾರೆ, ಯಾವ ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ರೈಟ್. ಸೊ ಫೇಕ್ ವ್ಯೂಸ್ ಜನ್ರೇಟ್ ಮಾಡೋಕ್ಕೆ ಆ ಥರ ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟು ಸಸ್ಪೆಂಡ್ ಆಗೋಗುತ್ತೆ, ಮಾನಿಟೈಸು ಸಸ್ಪೆಂಡ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್. ಸ್ಪೆಷಲಿ ಮಾನಿಟೈಸರ್ ಇದ್ದರೆ ನಾನು ರೆಕಮೆಂಡ್ ಮಾಡೋದೇನು ಅಂತಂದರೆ ಯು ಪಿ ಎನ್ ಯೂಸ್ಲಿ ಮಾಡಲೇಬೇಡಿ, ಯು ಪಿ ಎನ್ ಇಟ್ಕೊಳ್ಳೇಬೇಡಿ ಅಪ್ಲಿಕೇಶನ್, ಸ್ಪೆಷಲಿ ನೀವು ಯೂಟ್ಯೂಬರ್ ಆಗಿದ್ದರೆ, ರೈಟ್. ಸೊ ಅದನ್ನು ಇಟ್ಕೊಳ್ಳೇಬೇಡಿ, ನಿಮ್ಮ ಮಾನಿಟೈಸೇಷನ್ ಹೊರಟೋಗ್ಬಿಡುತ್ತೆ, ರೈಟ್. ಸೊ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ವಿ ಪಿ ಎನ್ ಬಳಸಬೇಕಾ ಅಥವಾ ಬೇಡವಾ ಅಂತ ನೀವು ಕೇಳಿದ್ರೆ, ವಿ ಪಿ ಎನ್ನನ್ನು ಇಟ್ಕೊಳ್ಳಿ, ಬೇಕಾದರೆ ಬಳಸೋದು ಕೆಟ್ಟದಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವಾಗ ನೀವು ಪಬ್ಲಿಕ್ ವೈಫೈನ ಯೂಸ್ ಮಾಡ್ತಾ ಇದ್ದರೆ, ಎಲ್ಲೋ ಹಾಸ್ಟೆಲಲ್ಲಿದ್ದೀರಾ, ಎಲ್ಲೋ ಬೇರೆ ಕಡೆಯಲ್ಲಿದ್ದೀರಾ, ಪಬ್ಲಿಕ್ ವೈಫೈ ಯೂಸ್ ಮಾಡ್ತಿದ್ದೀರಾ, ಅಂಥ ಒಂದು ಸಮಯದಲ್ಲಿ ನೀವು ಆನ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಆ್ಯಂಡ್ ರಿಸ್ಟ್ರಿಕ್ಷನ್ ವೆಬ್ಸೈಟ್ ಯೂಸ್ ಮಾಡಬೇಕಾದ್ರೆ ಅಂಥ ಒಂದು ಸಮಯದಲ್ಲಿ ಏನಿದೆ ನೀವು ಯೂಸ್ನ ಮಾಡ್ಬೋದು, ರೈಟ್. ಅದು ಬಿಟ್ಟರೆ 24/7 ವಿ ಪಿ ಎನ್ನನ್ನು ಆನನ್ನು ಇಡಬೇಡಿ, ರೈಟ್. ಆನ್ ಇಡೋದ್ರಿಂದ ನಿಮಗೆ ಯಾವುದೇ ಲಾಭ ಇರೋದಿಲ್ಲ ಅದರಲ್ಲಿ, ರೈಟ್. ಸೊ ಆ ರೀತಿಯಾಗಿ ನೀವು ಯು ಪಿ ಎನ್ ಒಂದು ಒಳ್ಳೆ ಟೂಲ್ ಬಳಸ್ಬೋದು. ಬಟ್ ಆದರೆ ನೀವು ಯಾವುದಕ್ಕೋಸ್ಕರ ಬಳಸ್ತಾ ಇದ್ದೀರಾ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ, ರೈಟ್. ಸೊ ಅದೇ ಕಾರಣಕ್ಕಾಗಿ ಫ್ರೀ ಮತ್ತು ಆಮೇಲೆ ಫ್ರೀ ವಿ ಪಿ ಎನ್ ಕಂಡ್ರೆ ತಕ್ಷಣ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಡಿ. ಫಸ್ಟ್ ವೆರಿಫೈ ಮಾಡಿ ಅದು ಚೆನ್ನಾಗಿದೆಯಾ, ಏನು, ಎಷ್ಟು ಡೌನ್ಲೋಡ್ಸ್ ಇದೆ, ರೇಟಿಂಗ್ಸ್ ಏನಿದೆ, ರೈಟ್. ಕೆಳಗಡೆ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಯೂಸ್ ಮಾಡೋರಿದ್ರೆ. ಸೊ ಅದನ್ನು ಮಾಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಯೂಸನ್ನ ಮಾಡ್ಬೋದು. ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಈ ವಿ ಪಿ ಎನ್ನ, ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆಲ್ರೆಡಿ ಯೂಸ್ ಮಾಡ್ತಾ ಇದ್ದರೆ ಯಾವ ವಿ ಪಿ ಎನ್ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು ಗೈಸ್. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಶಿವನ ಒಂದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.